ಶಾರ್ಮಾ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಸಂಜೆ ಆಗ್ತಿದ್ದಂತೆ ಮಾಂಸ ಪ್ರಿಯರು ಬಾಯಿ ಚಪ್ಪರಿಸಿ ತಿಂತಾರೆ. ಆದ್ರೆ ಇದೇ ಶಾರ್ಮಾ ಆರೋಗ್ಯಕ್ಕೆ ಕಂಟಕ ಅನ್ನೋ ವರದಿಯೊಂದು ಬಂದಿದೆ. ಗೋಬಿ, ಪಾನಿಪುರಿ, ಕಬಾಬ್ ಬಳಿಕ ಶಾರ್ಮಾಕ್ಕೂ ಸಂಕಷ್ಟ ಎದುರಾಗಿದೆ. ತುಂತುರು ಮಳೆ ನಡುವೆ ಚುಮು ಚುಮು ಚಳಿ. ಇಂಥ ಹೊತ್ತಲ್ಲಿ ಒಂದು ಬಿಸಿ ಬಿಸಿ ಶಾರ್ಮಾ ಇದ್ರೆ ಸಾಕು ಅಂತ ಎಲ್ಲರೂ ಬಾಯಿ ಚಪ್ಪರಿಸಿ ತಿಂತಾರೆ. ಬೆಂಕಿ ಎದುರು ಗ್ರಿಲ್ನಲ್ಲಿ ಬೇಯುತ್ತಿರೋ ಚಿಕನ್ ನೋಡಿಯೇ ಜನರ ಬಾಯಲ್ಲಿ ನೀರೂರುತ್ತೆ. ಆದ್ರೆ ಈ ಶಾರ್ಮಾ ಕೂಡ ಆರೋಗ್ಯಕ್ಕೆ ಸಂಕಷ್ಟ ತರ್ತಿದೆ ಅನ್ನೋದು ಬಯಲಾಗಿದೆ. ಚಿಕನ್ ಶಾರ್ಮಾದಿಂದಲೂ ಆರೋಗ್ಯಕ್ಕೆ ಹಾನಿ. ಫ್ರಿಡ್ಜ್ನಲ್ಲಿಟ್ಟಿರೋ ಮಾಂಸದಿಂದಲೇ ಕಂಟಕ. ಕಲರ್ ಗೋಬಿ, ಕಲರ್ ಕಬಾಬ್, ಕಲರ್ ಕ್ಯಾಂಡಿ ಅಂತ ಬಣ್ಣದ ಐಟಂಗಳು ಬ್ಯಾನ್ ಆಗಿವೆ. ರಾಸಾಯನಿಕಯುಕ್ತ ಪಾನಿಪುರಿ ಕೂಡ ನಿಷೇಧದ ಹಾದಿಯಲ್ಲಿದೆ. ಇದರ ನಡುವೆ ಚಿಕನ್ ಶಾರ್ಮಾ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ವರದಿ ಬಂದಿದೆ. ಮುಂಬೈ, ಕೇರಳ ಸೇರಿದಂತೆ ಹಲವೆಡೆ ಚಿಕನ್ ಶಾರ್ಮಾ ಸೇವಿಸಿ ಮೃತಪಟ್ಟಿದ್ದಾರೆ ಅನ್ನೋ ವರದಿ ನಡುವೆ ರಾಜ್ಯದಲ್ಲಿ ಈ ಬಗ್ಗೆ ಪರಿಶೀಲನೆ ನಡೆಸಲಾಗಿತ್ತು. ಚಿಕನ್ ಶಾರ್ಮಾ ಬಗ್ಗೆ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಪರಿಶೀಲನೆ ನಡೆಸಿದೆ. ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ ಸೇರಿದಂತೆ ರಾಜ್ಯದ 17 ಮಹಾನಗರಗಳಲ್ಲಿ ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು. ಇವುಗಳ ವರದಿ ಬಂದಿದ್ದು 8 ಮಾದರಿಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. 9 ಮಾದರಿಗಳು ಮಾತ್ರ ಸೇವಿಸಲು ಯೋಗ್ಯವಾಗಿವೆ. ತಯಾರಿಕೆ ವೇಳೆ ನೈರ್ಮಲ್ಯದ ಕೊರತೆ ಕಂಡಿದ್ದು ದೀರ್ಘಕಾಲದಿಂದ ಚಿಕನ್ ಸಂಗ್ರಹಿಸಿರೋದು ದೃಢಪಟ್ಟಿದೆ. ಅಷ್ಟಕ್ಕೂ ಈ ಶವರ್ಮಾ ಹೇಗ್ ತಯಾರಿಸ್ತಾರೆ ಅನ್ನೋದನ್ನ ನೋಡುವುದಾದ್ರೆ, ಈ ಶವರ್ಮಾವನ್ನ ಬ್ಯಾನ್ ಮಾಡೋದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಚಿಂತನೆ ನಡೀತಾ ಇರುವಂಥದ್ದು. ನಾನೀಗ ನಿಮಗೆ ಆ ಒಂದು ಖಾದ್ಯವನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಚಿಕನ್ನ ರೋಲ್ನಲ್ಲಿ ಮಾಡುವಂಥ ಶವರ್ಮ ಏನಿದೆ, ಆ ಒಂದು ಶವರ್ಮದಲ್ಲಿ ಈಗ ಆಹಾರ ಗುಣಮಟ್ಟ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಇದು ಒಂದು ಸರ್ವೆಯನ್ನು ಮಾಡುತ್ತೆ. ಈ ಒಂದು ಸರ್ವೆಯಲ್ಲಿ 17 ಕಡೆಗಳಲ್ಲಿ, ಅಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಶವರ್ಮದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು ಪತ್ತೆಯಾಗಿರುವಂಥದ್ದು. ಚಿಕನ್, ಮಟನ್ ಸೇರಿದಂತೆ ಮಾಂಸವನ್ನ ಫ್ರಿಡ್ಜ್ಗಳಲ್ಲಿ ಇಟ್ಟು ತಿನ್ನುವುದರಿಂದಲೇ ಆರೋಗ್ಯಕ್ಕೆ ಕಂಟಕ ಅಂತಾರೆ ಆಹಾರ ತಜ್ಞರು. ಫ್ರಿಡ್ಜಲ್ಲಿ ಆ ರೋಗಾಣುಗಳು ಬೆಳ್ಕೊಂಡಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹೊರಗಡೆಗೆ ಹಳಸ್ತು ಅಂತಂದರೆ ಸ್ವಲ್ಪ ವಾಸನೆ ಬಂದ ತಕ್ಷಣ ಬೇಡಪ್ಪ ಹಳಸಿದೆ ಅಂತ ಬಿಟ್ಟುಬಿಡ್ತೀವಿ. ಇಲ್ಲಿ ಹಳಸಿದ್ದು ಅಲ್ಲ, ಒಳಗಡೆಗೆ ರೋಗಾಣುಗಳು ಪತ ಅಂತ ಬೆಳ್ಕೊಂಡ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ. ರುಚಿಯಾಗಿದೆ ಅಂತ ಮೈಕ್ರೋವೇವ್ ಮಾಡಿಕೊಂಡು ತಿಂತೀವಿ. ಮೈಕ್ರೋವೇವ್ ಮಾಡಿದಾಗ ಆ ರೋಗಾಣುಗಳು ಸಾಯೋದಿಲ್ಲ. ಮಾಂಸವನ್ನ ದೀರ್ಘಕಾಲದವರೆಗೂ ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳು ಈಸ್ಟ್ ಉತ್ಪತ್ತಿಯಾಗುತ್ತೆ. ಇದರಿಂದ ಶಾರ್ಮಾ ವಿಷಕಾರಿಯಾಗ್ತಿದೆ. ಸದ್ಯ ಕಳಪೆ ಶಾರ್ಮಾ ಮಾರುತ್ತಿದ್ದವರಿಗೆ ಬಿಸಿ ಮುಟ್ಟಿಸಿರೋ ಇಲಾಖೆ ಉಳಿದವರಿಗೂ ಎಚ್ಚರಿಕೆ ನೀಡಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.